ನಮಸ್ಕಾರ. ಅನ್ನಭಾಗ್ಯ ಫಲಾನುಭವಿಗಳಿಗೆ ಇಷ್ಟು ದಿನ ಆದ್ರೂ ಏನು ಅಪ್ಡೇಟ್ಸ್ಗಳು ಬಂದಿಲ್ವಲ್ಲ ಮೇಡಮ್, ಮೇಡಮ್ ಅನ್ನಭಾಗ್ಯದ್ದು ಕತೆಗಳು ಅಂತ ಕೇಳ್ತಾ ಇದ್ದೀರಾ. ಅನ್ನಭಾಗ್ಯದ ಬಗ್ಗೆ ಇವಾಗ ಒಂದು ಅಪ್ಡೇಟ್ ಕೂಡ ಬಂದಿರುವಂತದ್ದು. ಇದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ ನಿಮ್ಗೆ. ಪೆಂಡಿಂಗ್ ಹಣ ಅಕ್ಕಿ ಯಾವುದು ಸಿಕ್ಕಿಲ್ಲ ಅಂತ ಓದಾಡ್ತಾ ಇರೋರಿಗೆ ಎಲ್ರಿಗೂ ಒಂದು ಅಪ್ಡೇಟ್ಸ್ ಬಂದಿದೆ. ಸೊ ವಿಡಿಯೋನ ಸಂಪೂರ್ಣವಾಗಿ ನೋಡಿ, ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇವಾಗ ಅನ್ನಭಾಗ್ಯದ ಹಣ ಓವರ್ ಆಲ್ ನಾವು ಮಾತಾಡೋದಾದ್ರೆ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್ 3 ತಿಂಗಳ ಅನ್ನಭಾಗ್ಯದ ಹಣ ಯಾರಿಗೂ ಸಹ ಜಮಾ ಆಗ್ಲಿಲ್ಲ. ಇಫ್ ಇನ್ ಕೇಸ್ ಆಗಿದ್ರು ಸಹ ಒಂದು 5%ಗೆ ಮಾತ್ರ ಆಗಿರುವಂತದ್ದು. ಅನ್ನಭಾಗ್ಯದ ಹಣನೇ ಜಮಾ ಆಗ್ತಾ ಇಲ್ಲ. ಇದ್ರ ಜೊತೆಗೆ ರೇಷನ್ ಸಮೇತ ಡಿಪೋಗಳಲ್ಲಿ ಕೊಡ್ತಾ ಇಲ್ಲ ಅಂತ ಹೇಳಿ ಕಂಪ್ಲೇಂಟ್ಗಳು ಬರ್ತಾ ಇರುವಂತದ್ದು. ಹೌದು, ಸ್ಪೆಷಲಿ ಉಡುಪಿ ಜಿಲ್ಲೆಯಲ್ಲಿ ಸಹ ಕಂಪ್ಲೇಂಟ್ ಜಾಸ್ತಿ ಆಗಿದೆ. ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಉಡುಪಿಯಲ್ಲಿ ಕಂಪ್ಲೇಂಟ್ ಜಾಸ್ತಿ ಬಂದಿದೆ. ನಮಗೆ ಹಣನೂ ಕೊಡ್ತಿಲ್ಲ, ಈ ಕಡೆ ರೇಷನ್ನು ಕೊಡ್ತಿಲ್ಲ ಅಂತ ಹೇಳ್ಬಿಟ್ಟು ಕಳೆದ 3 ತಿಂಗಳಿಂದ BPL APL ಕಾರ್ಡ್ಗಳನ್ನ ರದ್ದು ಮಾಡಿದ್ರು. ಸೊ ಹಾಗಾಗಿ ನಿಮಗೆ ಈಗ ಯಾರಿಗೆಲ್ಲ ಹಣ ಬಂದಿರಲಿಲ್ಲ ಅಂತವ್ರಿಗೆ ಸಮಸ್ಯೆ ಆಗಿರುವಂಥದ್ದು. ಯಾಕಂದ್ರೆ ಕ್ಯಾನ್ಸಲೇಷನ್ ಮಾಡಿದ್ದಾರೆ, ಎಲ್ಲಾನು ಕ್ರಾಸ್ ಚೆಕ್ ಮಾಡ್ತಾ ಇದ್ದಾರೆ, ಕ್ರಾಸ್ ವೆರಿಫಿಕೇಶನ್ ಮಾಡ್ತಾ ಇರೋದ್ರಿಂದ ಯಾರಿಗೂ ಸಹ ಹಣ ಬಂದಿರಲಿಲ್ಲ. ಇದ್ರ ಜೊತೆಗೆ APL ಕಾರ್ಡ್ ಅವರು ಇವಾಗ ಸುಳ್ಳು ಹೇಳಿ BPL ಕಾರ್ಡ್ನ ಮಾಡಿಸ್ಕೊಂಡಿದ್ರು. APL ಹೋಲ್ಡರ್ಸ್ಗಳೇ ಅಂದ್ರೆ ಎಲ್ಲ ಚೆನ್ನಾಗಿರೋರು ಸುಳ್ಳು ಹೇಳಿಸ್ಕೊಂಡು BPL ಕಾರ್ಡ್ನ ಮಾಡಿಸ್ಕೊಂಡಿದ್ರಲ್ವಾ, ಅಂಥವ್ರಿಗೆ ಸರ್ಕಾರದಿಂದ ದಂಡ ಸಮೇತ ಹಾಕಿ ಅವ್ರ ಮೇಲೆ FIR ಕೂಡ ಹಾಕಿ ಅವ್ರನ್ನ ಇವಾಗ ಕೋರ್ಟ್ ಮುಂದೆ ಹಾಜರುಪಡಿಸಿದ್ದಾರೆ. ಜೊತೆಗೆ ಸುಳ್ಳು ಹೇಳಿ ಡಾಕ್ಯುಮೆಂಟೇಶನ್ ಇಸ್ಕೊಂಡು ವಿಡಿಯೋ ಮಾಡಿದವ್ರಿಗೆ, ಆಮೇಲೆ ಏನು ಡಾಕ್ಯುಮೆಂಟೇಶನ್ಸ್ ಮಾಡಿದವ್ರಿಗೆ, ಈ ತರ ಎಲ್ಲ ವಿಚಾರಗಳನ್ನ ಹಿಡಿದಿರುವಂತ ಸರ್ಕಾರ ಇವಾಗ ಎಲ್ಲರ ಮೇಲೂ ಆಕ್ಷನ್ ತಗೊಂಡಿದೆ. ಹಾಗಾಗಿ ಜೊತೆಗೆ ಇವಾಗ ಸರ್ಕಾರದಲ್ಲಿ ಸ್ವಲ್ಪ ಈ ಕಡೆ ಗೃಹಲಕ್ಷ್ಮಿನೂ ಹಣ ಕೊಡಬೇಕು, ಈ ಕಡೆ ಅನ್ನಭಾಗ್ಯದು ಹಣ ಕೊಡಬೇಕು, ಅವ್ರವ್ರ ಮಧ್ಯೆನೇ ಒಂದಷ್ಟು ಸಮಸ್ಯೆಗಳು ಕ್ರಿಯೇಟ್ ಆಗಿರೋದ್ರಿಂದ ಇವಾಗ ಜನಸಾಮಾನ್ಯರಿಗೆ ತುಂಬಾನೇ ಪ್ರಾಬ್ಲಮ್ ಆಗಿರುವಂತದ್ದು. ಹಾಗಾದ್ರೆ ಹಣ ಯಾವಾಗ ಬರುತ್ತೆ ಅಂತ ಕೇಳಿದ್ರೆ, ಅವ್ರು ಹೇಳಿದಂಥದ್ದು ಡಿಸೆಂಬರ್ ತಿಂಗಳಲ್ಲಿ ನಿಮ್ಗೆ ಸಾರ್ಟ್ ಔಟ್ ಮಾಡ್ತೀನಿ ಅಂತ ಹೇಳಿದ್ರು. ಇದ್ರ ಜೊತೆಗೆ ಡಿಸೆಂಬರ್ 10ನೇ ತಾರೀಕಿಂದ ರೇಷನ್ ಡಿಪೋಗಳಲ್ಲಿ ರೇಷನ್ನ ಕೊಡ್ತೀವಿ ಅಂತಾನೂ ಸಹ ಅನೌನ್ಸ್ಮೆಂಟ್ ನ ಮಾಡಿದ್ರು. ನೀವುಗಳು ಏನಾದ್ರು ಹೋಗಿ ರೇಷನ್ ಡಿಪೋಗಳಲ್ಲಿ ರೇಷನ್ನ ಖರೀದಿ ಮಾಡಿದೀನಿ, ರೇಷನ್ನ ತಗೊಂಡಿದ್ದೀನಿ, ನಂದು ಬಂದಿದೆ ಈ ತಿಂಗಳದು ಆಲ್ರೆಡಿ ಅಂತ ಹೇಳಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ತಿಂಗಳು ಸಹ ನಿಮ್ಗೆ ರೇಷನ್ನ ಕೊಟ್ಟಿರಲಿಲ್ಲ, ಇದೇ ಕ್ಯಾನ್ಸಲೇಷನ್ ರೀಸನ್ ಇಟ್ಕೊಂಡು ಇಲ್ಲ ನೀವು ಟ್ಯಾಕ್ಸ್ ಪೇಯರು ಮತ್ತೆ ಬನ್ನಿ ಅಂತ ಹೇಳಿ ಕಳ್ಸಿದಂಥದ್ದು ತುಂಬಾ ಎಕ್ಸಾಂಪಲ್ಸ್ಗಳಿದಾವೆ. ಸೊ ನೀವೇನಾದ್ರೂ 2 ತಿಂಗಳದು ರೇಷನ್ನ ಒಟ್ಟಿಗೆ ಈ ತಿಂಗಳಲ್ಲಿ ಏನಾದ್ರೂ ತಗೊಂಡಿದ್ದೀರಾ, ಇಲ್ಲಾಂದ್ರೆ 1 ತಿಂಗಳು ರೇಷನ್ ಮಾತ್ರ ಈ ತಿಂಗಳು ಕೊಟ್ಟಿದಾರ ಅಂತ ಹೇಳಿ ನೀವು ಕಲೆಕ್ಟ್ ಮಾಡ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ ಅಲ್ಲಿ ತಿಳಿಸಿ. ಹಾಗೆ ನೀವು ಯಾವ ಒಂದು ಜಿಲ್ಲೆಯವರು ನೋಡ್ತಾ ಇದ್ದೀರಾ ಅಂತಾನು ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ, ಅದರಿಂದ ತುಂಬಾನೇ ಹೆಲ್ಪ್ ಆಗುತ್ತೆ. ಜೊತೆಗೆ ಈ ಡಿಸೆಂಬರ್ ಅಲ್ಲಿ ನಾವು ಅನ್ನಭಾಗ್ಯದ ಹಣನ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ, ಈ ತಿಂಗಳು ಬರೋದಿಲ್ಲ. ಏನೇ ಇದ್ರು ನಮ್ಗಿನ ಮುಂದಿನ ವರ್ಷ ಅಂತ ಹೇಳಿದ್ರೆ ಜನವರಿಗೆ ನಮ್ಗೆ ಹಣ ಸಿಗುವಂಥದ್ದು. ಇವಾಗ 3 ತಿಂಗಳು ಹಣ ಪೆಂಡಿಂಗ್ ಇದೆ ಅನ್ನಭಾಗ್ಯದು. ಸೊ ಜಾನ್ವರಿಯಲ್ಲಿ ಇದನ್ನು ಸಾರ್ಟ್ ಔಟ್ ಮಾಡ್ತಾರೆ. ಇವಾಗ ಇಯರ್ ಎಂಡ್ ಆಗಿರೋದ್ರಿಂದ ಮತ್ತೆ ಅದು ಇದು ಸರ್ವರ್ ಇಲ್ಲ, ಅದು ಇದು ಅಂತ ರೀಸನ್ಸ್ ಕೊಡ್ತಾನೆ ಬರ್ತಾರೆ. ಆಹಾರ ವೆಬ್ಸೈಟ್ಗಳಲ್ಲಿ ನೀವೇ ಹೋಗಿ ಚೆಕ್ ಮಾಡ್ಬೋದು, ಹೇಗಿದೆ ನನ್ನ DBT ಸ್ಟೇಟಸ್ಸು ಅಥವಾ ಹಣ ಹಾಕಿದಾರ ಅಂತ ಹೇಳಿ ನೀವೇ ಟ್ರಾನ್ಸ್ಪರೆಂಟ್ ಆಗಿ ಕೂಡ ಚೆಕ್ ಮಾಡುವಂತ ಅವಶ್ಯಕತೆ ಇದೆ. ನೀವು ಚೆಕ್ ಮಾಡ್ಕೋಬಹುದು, ಎಲ್ಲಾನು ಟ್ರಾನ್ಸ್ಪರೆಂಟ್ ಆಗಿದೆ ಸರ್ಕಾರದಿಂದ. ಸೊ ಅನ್ನಭಾಗ್ಯದ ಹಣದ ಬಗ್ಗೆ ಯಾರು ಕಾಯ್ತಾ ಇದ್ದೀರಾ, ಈ ವರ್ಷ ನಿಮ್ಗೆ ಸಿಗೋದಿಲ್ಲ. ಅದ್ರ ಬದಲಾಗಿ ಜಾನ್ವರಿ ತಿಂಗಳಲ್ಲಿ ಯಾವ ದಿನಾಂಕ ಅಂತ ಗೊತ್ತಿಲ್ಲ, ನಿಮ್ಗೆ ಹಣ ಖಂಡಿತವಾಗ್ಲೂ ಜಮಾ ಆಗುತ್ತೆ. ರೇಷನ್ ಕೊಡ್ತಾ ಇದ್ದಾರೆ ಅಂತ ಮಾಹಿತಿ ಬಂದಿದೆ, ದಯವಿಟ್ಟು ಹೋಗಿ ರೇಷನ್ ಕಲೆಕ್ಟ್ ಮಾಡ್ಕೊಳ್ಳಿ. ನೀವು ತಗೊಂಡಿದ್ರೆ ಕಮೆಂಟ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ. ಇದಾಗಿತ್ತು ಅನ್ನಭಾಗ್ಯದ ಒಂದು ಕ್ವಿಕ್ ಅಪ್ಡೇಟ್. ಇದೇ ರೀತಿ ವಿಡಿಯೋಸ್ಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋ ಒಂದಿಗೆ.